BA 6ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು BA 6ನೇ ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್ DSC 16 ಯಾವ ವಿಷಯ ಅಂದರೆ ಆಧುನಿಕ ಭಾರತೀಯ ಚಿಂತಕರು. DSC 16 BA 6th ಸೆಮ್ಮಿಗೆ ನಿಮಗೆ ಆಧುನಿಕ ಭಾರತೀಯ ಚಿಂತಕರು ಎನ್ನುವಂತಹ ಪುಸ್ತಕದಲ್ಲಿ ಬರುವಂತಹ ಕೃತಿಯಲ್ಲಿ ಬರುವಂತಹ ಅಧ್ಯಾಯಗಳನ್ನು, ಆ ವಿಷಯದ ಮೇಲೆ ಅಧ್ಯಾಯಗಳನ್ನು ನಿಮಗೆ ಈ ವರ್ಷದ ಈ ಸೆಮ್ಗೆ ಕಲಿಕೆಗಾಗಿ ಇಟ್ಟಿರ್ತಾರೆ. ಹಾಗಾದರೆ ನಾವು ಇವತ್ತಿನಿಂದ ಈ DSC 16 ಪೊಲಿಟಿಕಲ್ ಸೈನ್ಸ್ BA 6 ಸೆಮಿಸ್ಟರ್ಗೆ ಸಂಬಂಧಿಸಿದಂತಹ ಪ್ರತಿಯೊಂದು ಅಧ್ಯಾಯದ 2 ಅಂಕದ ಪ್ರಶ್ನೋತ್ತರಗಳನ್ನು ಮತ್ತು ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಅತಿ ಮುಖ್ಯ 10 ಅಂಕದ, 5 ಅಂಕದ, 15 ಅಂಕದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಇನ್ನು ಮುಂದೆ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ನೀವು ತಪ್ಪದೆ 6th ಸೆಮಿಸ್ಟರ್ ಆಗಿದ್ದರೆ ಅಥವಾ ಡಿಗ್ರಿ ಹೋಲ್ಡರ್ಸ್ಗಳಾಗಿದ್ದರೆ, ಒಟ್ಟು ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಯಾವುದೇ ರೀತಿಯ ಎಕ್ಸಾಮ್ಗಳನ್ನ ಅಟೆಂಡ್ ಮಾಡುವವರಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ನಮ್ಮ ಈ ಚಾನಲ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ, ಇನ್ಫಾರ್ಮೇಷನ್ ಪರ್ಪಸ್ ಆಗಿರುತ್ತೆ ಅಂತ ಇವತ್ತಿನ ಕ್ಲಾಸ್ನಿಂದ ನಾವು BA 6th ಸೆಮ್ಗೆ ಸಂಬಂಧಿಸಿದಂತಹ ಪೊಲಿಟಿಕಲ್ ಸೈನ್ಸ್ ಆಧುನಿಕ ಭಾರತೀಯ ಚಿಂತಕರಿಗೆ ಸಂಬಂಧಿಸಿದಂತಹ ಅಧ್ಯಾಯಗಳಲ್ಲಿ ಬರುವಂತಹ ಅಧ್ಯಾಯ 1 ಮತ್ತು 2ರ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ನಾವು 2 ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಅಧ್ಯಾಯ 1 ಯಾವುದು ಅಂದರೆ ಆರಂಭಿಕ ಸಮಾಜ ಸುಧಾರಕರು, ಅರ್ಲಿ ಸೋಷಿಯಲ್ ರಿಫಾರ್ಮರ್ಸ್. ಇವು ಅಧ್ಯಾಯದಲ್ಲಿ ಬರುವಂತಹ 2 ಅಂಕದ ಪ್ರಶ್ನೋತ್ತರಗಳನ್ನ ಇವತ್ತಿನ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡೋಣ. ಪ್ರಶ್ನೆ ನಂಬರ್ 1, ಭಾರತದಲ್ಲಿ ಪುನರುಜ್ಜೀವನ ಚಳವಳಿಗೆ ಪ್ರಭಾವ ಬೀರಿದ ಅಂಶಗಳನ್ನು ಬರೆಯಿರಿ. ಇದಕ್ಕೆ ಉತ್ತರ, ಭಾರತದ ಪುನರುಜ್ಜೀವನ ಚಳವಳಿಗೆ ಪ್ರಭಾವ ಬೀರಿದ ಅಂಶಗಳು ಅಂದರೆ ಭಾರತೀಯ ಸಾಂಪ್ರದಾಯಿಕ ಕಂದಾಚಾರಗಳು, ಅವೈಜ್ಞಾನಿಕ ಆಚರಣೆಗಳು, ಜಾತಿ ವ್ಯವಸ್ಥೆಯ ಸಂಕೀರ್ಣ ಸವಾಲುಗಳು. ಈ ಅಂಶಗಳಿಂದ ಭಾರತದಲ್ಲಿ ಪುನರುಜ್ಜೀವನ ಚಳವಳಿಗೆ ಕಾರಣವಾಯಿತು ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್ ನಂಬರ್ 2, ರಾಜಾರಾಮ್ ಮೋಹನ್ ರಾಯರ ಬ್ರಹ್ಮ ಸಮಾಜವನ್ನು ಏಕೆ ಸ್ಥಾಪಿಸಿದ್ದರು? ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಉತ್ತರ, ಅಸ್ತಿತ್ವದಲ್ಲಿರುವ ಧಾರ್ಮಿಕ ಹಾಗೂ ಸಾಮಾಜಿಕ ಕಳಂಕಗಳಾದ ಬಹುದೇವತಾ ಆರಾಧನೆ, ಸತಿ ಪದ್ಧತಿ, ವಿಧವಾ ಪುನರ್ವಿವಾಹ ನಿಷೇಧ ಮುಂತಾದವುಗಳನ್ನು ಪುನರ್ ಅವಲೋಕಿಸಲು ಮತ್ತು ಮರು ಮೌಲ್ಯಮಾಪನಕ್ಕೊಳಪಡಿಸಲು ಉದ್ದೇಶದಿಂದ ರಾಯರು ಬ್ರಹ್ಮ ಸಮಾಜವನ್ನು, ರಾಯರು ಅಂದರೆ ರಾಜಾರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜವನ್ನು 1928ರಲ್ಲಿ ಸ್ಥಾಪಿಸಿದರು ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್ ನಂಬರ್ 3, ಸತಿ ಸಹಗಮನ ನಿಷೇಧ ಕಾಯ್ದೆಯನ್ನು ಯಾರು ಮತ್ತು ಯಾವಾಗ ಜಾರಿಗೆಗೊಳಿಸಿದರು? ಈ ಪ್ರಶ್ನೆಗೆ ಉತ್ತರ, ಸತಿ ಸಹಗಮನ ನಿಷೇಧ ಕಾಯ್ದೆಯನ್ನು 1829ರಲ್ಲಿ ವಿಲಿಯಂ ಬೆಂಟೆಕ್ ಜಾರಿಗೊಳಿಸಿದರು ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್ ನಂಬರ್ 4, ರಾಯರು ಬ್ರಿಟಿಷ್ ಆಳ್ವಿಕೆಯನ್ನು ಬೆಂಬಲಿಸಲು 2 ಕಾರಣಗಳ್ಯಾವುವು? ಅಂದರೆ ದಯಾನಂದ ಸರಸ್ವತಿ ಅವರು ಬ್ರಿಟಿಷರ ಆಳ್ವಿಕೆಯನ್ನು ಬೆಂಬಲಿಸಲು ಕಾರಣವಾದ ಅಂಶಗಳು ಯಾವುವು ಅಂದರೆ, ರಾಯರು ಬ್ರಿಟಿಷ್ ಆಳ್ವಿಕೆಯ ಬೆಂಬಲಕ್ಕೆ ಕಾರಣಗಳೆಂದರೆ, ಫಸ್ಟ್ ಒನ್, ಬ್ರಿಟಿಷರ ಸಾರ್ವಜನಿಕ ಅಭಿಪ್ರಾಯಕ್ಕೂ ಒಳಪಡಿಸುವುದು. ನೆಕ್ಸ್ಟ್ ಸೆಕೆಂಡ್ ಒನ್, ಪತ್ರಿಕಾ ಸ್ವಾತಂತ್ರ್ಯದ ಚರ್ಚೆಗೊಳಪಡುವುದು. ನೆಕ್ಸ್ಟ್ ಥರ್ಡ್ ಒನ್, ನಾಗರಿಕ ಸಹಜ ನಿಬಂಧನೆಗಳು ಮೈಗೂಡಿಸಿಕೊಳ್ಳುವ ಸಾಧ್ಯತೆ ಅಧಿಕ ಎಂಬುದು ಅವರ ಈ ನಿಲುವಿಗೆ ಕಾರಣಗಳಾಗಿದ್ದವು. ನೆಕ್ಸ್ಟ್ ಕ್ವೆಶನ್ ನಂಬರ್ 5, ಮಹಿಳಾ ವಿಮೋಚನೆಗೆ ರಾಯರ 2 ಕೊಡುಗೆಗಳನ್ನು ಬರೆಯಿರಿ. ಉತ್ತರ, ಮಹಿಳಾ ವಿಮೋಚನೆಗೆ ರಾಯರ 2 ಕೊಡುಗೆಗಳೆಂದರೆ, ಫಸ್ಟ್ ಒನ್, ಕ್ರೂರವಾದ ಸತಿ ಸಹಗಮನ ಪದ್ಧತಿ ನಿಷೇಧಕ್ಕೆ ಹೋರಾಟ. ಸೆಕೆಂಡ್ ಒನ್, ವಿಧವಾ ಮಹಿಳೆಯರಿಗೆ ಪುನರ್ವಸತಿಗೆ ಪ್ರೋತ್ಸಾಹ. ನೆಕ್ಸ್ಟ್ ಥರ್ಡ್ ಒನ್, ಪುರುಷರಂತೆ ಮಹಿಳೆಯರಿಗೂ ಸಮಾನ ಅವಕಾಶಕ್ಕೆ ಅರ್ಹರೆಂದು ಪ್ರತಿಪಾದಿಸಿ ಅವರ ಶಿಕ್ಷಣಕ್ಕೆ ಪ್ರಯತ್ನಿಸಿದ್ದು. ಈ ಎಲ್ಲ ಅಂಶಗಳು ಕಾರಣವಾಗ್ತವೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 6, ಪತ್ರಿಕಾ ಸ್ವಾತಂತ್ರ್ಯವನ್ನು ರಾಯರು ಏಕೆ ಬೆಂಬಲಿಸಿದರು? ಇದಕ್ಕೆ ಉತ್ತರ, ಪ್ರಜೆಗಳ ಕುಂದುಕೊರತೆಗಳನ್ನು ಸ್ಥಳೀಯ ಆಡಳಿತದ ಗಮನಕ್ಕೆ ತರಲು ಮತ್ತು ಆಡಳಿತ ಯಂತ್ರವು ಸುಧಾರಣಾ ಕ್ರಮಗಳನ್ನು ತ್ವರಿತವಾಗಿ ಕೈಗೊಳ್ಳಲು ಪತ್ರಿಕಾ ಸ್ವಾತಂತ್ರ್ಯ ಅಗತ್ಯವೆಂಬುದು ರಾಯರ ನಿಲುವಾಗಿತ್ತು. ನೆಕ್ಸ್ಟ್ ಕ್ವೆಶನ್ ನಂಬರ್ 7, ಜ್ಯೋತಿಬಾ ಫುಲೆಯವರ ಎಂದು ಮತ್ತು ಎಲ್ಲಿ ಜನಿಸಿದರು? ಉತ್ತರ, ಜ್ಯೋತಿಬಾ ಫುಲೆ ಅವರು ಏಪ್ರಿಲ್ 11, 1827ರಂದು
ಮಹಾರಾಷ್ಟ್ರದಲ್ಲಿ ಜನಿಸಿದರು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8. ಸತ್ಯಶೋಧಕ ಸಮಾಜದ ಉದ್ದೇಶವೇನಾಗಿತ್ತು? ಉತ್ತರ: ಸತ್ಯಶೋಧಕ ಸಮಾಜದ ಉದ್ದೇಶವೇನೆಂದರೆ ಜಾತಿಗಳ ನಿರ್ಮೂಲನೆ, ಮಹಿಳಾ ಸಬಲೀಕರಣ, ಅಸ್ಪೃಶ್ಯತಾ ನಿಷೇಧಕ್ಕೆ ಹೋರಾಟ. ಇದು ಸತ್ಯಶೋಧಕ ಸಮಾಜದ ಉದ್ದೇಶವಾಗಿತ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9. ಶಿಕ್ಷಣಕ್ಕೆ ಜ್ಯೋತಿಬಾ ಫುಲೆ ಅವರ ಕೊಡುಗೆಗಳನ್ನು ಬರೆಯಿರಿ. ಉತ್ತರ: ಶಿಕ್ಷಣಕ್ಕೆ ಜ್ಯೋತಿಬಾ ಫುಲೆಯವರ ಕೊಡುಗೆಗಳು. ಫಸ್ಟ್ ಒನ್: ಅದುವರೆಗೂ ಸಮಾಜದ ಕೆಲವೇ ವರ್ಗಕ್ಕೆ ಸೀಮಿತವಾಗಿದ್ದ ಶಿಕ್ಷಣವನ್ನು ಸರ್ವರಿಗೂ ದೊರೆಯುವಂತೆ ಒತ್ತಾಯಿಸಿದರು. ನೆಕ್ಸ್ಟ್ ಒನ್: ಅಸ್ತಿತ್ವದಲ್ಲಿದ್ದ ಸಾಮಾಜಿಕ ಕಂದಾಚಾರಗಳನ್ನು ಮೀರಿ ಮಹಿಳೆಯರು ಹಾಗೂ ಕೆಳ ಜಾತಿಯವರಿಗೆ ಶಿಕ್ಷಣ ಒದಗಿಸಲು ಅವರು ಮುಂದಾದರು. ನೆಕ್ಸ್ಟ್ ಥರ್ಡ್ ಪಾಯಿಂಟ್: ಬಾಲಕಿಯರಿಗಾಗಿಯೇ ಮೊದಲ ಶಾಲೆಯೊಂದನ್ನು 1848ರಲ್ಲಿ ಫುಲೆಯವರು ಸ್ಥಾಪಿಸಿದರು. ನೆಕ್ಸ್ಟ್: ಮೇಲ್ಜಾತಿಯವರ ಉನ್ನತ ಶಿಕ್ಷಣ ಹೊಂದಲು ಬಹುಸಂಖ್ಯಾತ ಕಾರ್ಮಿಕ ವರ್ಗದ ಆದಾಯವನ್ನು ಬಳಸುವ ಬ್ರಿಟಿಷ್ ಶಿಕ್ಷಣ ನೀತಿಯನ್ನು ಖಂಡಿಸುತ್ತಾ ಜನಸಮುದಾಯಕ್ಕೆ ಪೂರಕವಾದ ಪ್ರಾಥಮಿಕ ಶಿಕ್ಷಣಕ್ಕೆ ಫುಲೆ ಆಗ್ರಹಿಸಿದರು. ನೆಕ್ಸ್ಟ್: ಕೆಳ ಜಾತಿಯ ಜನರಿಗೆ ಶಿಕ್ಷಣ ದೊರಕದ ಅವರು ರಾಜಕೀಯ ಹಕ್ಕುಗಳಿಂದ ವಂಚಿತರಾಗಿದ್ದು, ಮೇಲ್ಜಾತಿಯ ಶೋಷಿತರು ತಮ್ಮನ್ನೇ ಜನಸಮುದಾಯದ ಪ್ರತಿನಿಧಿಗಳೆಂದು ಕರೆದುಕೊಳ್ಳುವಂತಾಗಿದೆ ಎಂಬ ಅಂಶವನ್ನು ಪ್ರತಿಪಾದಿಸಿ ಸಾರ್ವತ್ರಿಕ ಶಿಕ್ಷಣದ ಅನಿವಾರ್ಯತೆಯನ್ನು ಎತ್ತಿ ಹಿಡಿದಿದ್ದರು ಎಂಬುದು ಅವರ ಕೊಡುಗೆಗಳಾಗಿದೆ ಶಿಕ್ಷಣ ಕ್ಷೇತ್ರಕ್ಕೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 10. ಭಾರತೀಯ ಸಮಾಜ ಸುಧಾರಣೆಗೆ ಫುಲೆಯವರ 2 ಕೊಡುಗೆಗಳನ್ನು ಬರೆಯಿರಿ. ಉತ್ತರ: ಭಾರತೀಯ ಸಮಾಜ ಸುಧಾರಣೆಗೆ ಜ್ಯೋತಿಬಾ ಫುಲೆ ಅವರ ಕೊಡುಗೆಗಳು. ಜ್ಯೋತಿಬಾ ಫುಲೆಸ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಸೋಷಿಯಲ್ ರಿಫಾರ್ಮೇಷನ್. ಇದರಲ್ಲಿ ಫಸ್ಟ್ ಒನ್: ಜಾತಿ ವ್ಯವಸ್ಥೆ ನಿರ್ಮೂಲನೆಗೆ ಪ್ರಯತ್ನ. ಸೆಕೆಂಡ್ ಒನ್: ಸಾರ್ವತ್ರಿಕ ಶಿಕ್ಷಣದ ಪ್ರತಿಪಾದನೆ. ಥರ್ಡ್ ಒನ್: ಅಸ್ಪೃಶ್ಯತಾ ಆಚರಣೆಗೆ ವಿರೋಧ. ಫೋರ್ತ್ ಒನ್: ಮಹಿಳಾ ಕಲ್ಯಾಣಕ್ಕೆ ಆದ್ಯತೆ. ಫಿಫ್ತ್ ಒನ್: ವೈಚಾರಿಕತೆಗೆ ಪ್ರೋತ್ಸಾಹ. ಸಿಕ್ಸ್ತ್ ಒನ್: ಆರ್ಥಿಕ ಸಬಲೀಕರಣಕ್ಕೆ ಒಲವು. ಸೆವೆಂತ್ ಒನ್: ಬ್ರಾಹ್ಮಣರ ಏಕಸ್ವಾಮ್ಯದ ಖಂಡನೆ. ಇವು ಅವರ ಒಂದು ಅಂಶಗಳು ಭಾರತೀಯ ಪುನರುಜ್ಜೀವನಕ್ಕೆ ಕಾರಣವಾದ ಅಂಶಗಳು ಆಗಿದ್ವು ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದುವರೆದು ಅಧ್ಯಾಯ 2. ಅಧ್ಯಾಯ 2 ಯಾವುದು ಅಂದರೆ ಭಾರತದಲ್ಲಿ ಆಧ್ಯಾತ್ಮಿಕ ರಾಷ್ಟ್ರೀಯವಾದ, ಸ್ಪಿರಿಚುವಲ್ ನ್ಯಾಷನಲಿಸಮ್ ಇನ್ ಇಂಡಿಯಾ. ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ 2 ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದಾದರೆ, ಮೊದಲಿಗೆ ಪ್ರಶ್ನೆ ನಂಬರ್ 1: ರಾಷ್ಟ್ರೀಯವಾದದ ಅರ್ಥವನ್ನು ತಿಳಿಸಿರಿ. ಇದಕ್ಕೆ ಉತ್ತರ: ಒಂದೇ ಜನಾಂಗ, ಭಾಷೆ, ರಿಲಿಜಿಯನ್ ಅಥವಾ ಸಂಸ್ಕೃತಿಯಿಂದ ಬಂಧಿಸಲ್ಪಟ್ಟು ತಾವೆಲ್ಲ ಒಂದೇ ಎಂಬ ಜನರಲ್ಲಿನ ಭಾವನೆಯನ್ನೇ ರಾಷ್ಟ್ರೀಯವಾದ ಎನ್ನಬಹುದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2: ವಿವೇಕಾನಂದರಿಂದ ಪ್ರಭಾವಕ್ಕೊಳಗಾದ 3 ರಾಷ್ಟ್ರೀಯ ನಾಯಕರನ್ನು ಹೆಸರಿಸಿ. ಉತ್ತರ: ವಿವೇಕಾನಂದರಿಂದ ಪ್ರಭಾವಕ್ಕೊಳಗಾದ ರಾಷ್ಟ್ರೀಯ ನಾಯಕರೆಂದರೆ ರವೀಂದ್ರನಾಥ್ ಠಾಗೂರ್, ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್. ಕ್ವೆಶ್ಚನ್ ನಂಬರ್ 3: ವಿಶ್ವ ಸರ್ವಧರ್ಮ ಸಮ್ಮೇಳನವು ಎಲ್ಲಿ ಮತ್ತು ಯಾವಾಗ ಜರುಗಿತು? ಉತ್ತರ: ವಿಶ್ವ ಸರ್ವಧರ್ಮ ಸಮ್ಮೇಳನವು 1893ರಂದು ಚಿಕಾಗೋದಲ್ಲಿ ಜರುಗಿತ್ತು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4: ವಿವೇಕಾನಂದರ ದೃಷ್ಟಿಕೋನದ ರಾಷ್ಟ್ರೀಯವಾದದ ಅರ್ಥವನ್ನು ಬರೆಯಿರಿ. ಉತ್ತರ: ಆಧ್ಯಾತ್ಮಿಕ ತಳಹದಿಯುಳ್ಳ ರಾಷ್ಟ್ರೀಯವಾದವನ್ನು ವಿವೇಕಾನಂದರು ಪ್ರತಿಪಾದಿಸಲು ಪ್ರಯತ್ನಿಸಿದರು. ಅವರ ರಾಷ್ಟ್ರೀಯವಾದವು ಜನಾಂಗೀಯತೆ ಅಥವಾ ಭೌಗೋಳಿಕತೆಯ ಬದಲು ಭಾರತದ ಆಧ್ಯಾತ್ಮಿಕತೆ, ನೈತಿಕತೆ ಹಾಗೂ ಧರ್ಮವನ್ನು ಆಧರಿಸಿತ್ತು. ಜೊತೆಗೆ ಮಾತೃಭೂಮಿಯನ್ನು ದೇವರಿಗೆ ಸಮಾನವಾಗಿ ಪೂಜಿಸುವುದರಲ್ಲಿ ವಿವೇಕಾನಂದರು ರಾಷ್ಟ್ರೀಯವಾದ ನೆಲೆಸಿತ್ತು ಎಂಬುದು ಅವರ ಒಂದು ದೃಷ್ಟಿಕೋನದ ರಾಷ್ಟ್ರೀಯವಾದದ ಅರ್ಥ ಎಂಬುದು ಉತ್ತರವಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5: ವಿವೇಕಾನಂದರ ಅಭಿಪ್ರಾಯದಲ್ಲಿ ರಾಷ್ಟ್ರೀಯತೆಯು ಆಧರಿಸಬೇಕಾದ 3 ಅಂಶಗಳಾವುವು? ಉತ್ತರ: ವಿವೇಕಾನಂದರ ಅಭಿಪ್ರಾಯದಲ್ಲಿ ರಾಷ್ಟ್ರೀಯತೆಯು ಆವರಿಸಬೇಕಾದ ಅಥವಾ ಆಧರಿಸಬೇಕಾದ ಅಂಶಗಳೆಂದರೆ ಫಸ್ಟ್ ಒನ್ ಆಧ್ಯಾತ್ಮಿಕತೆ, ಸೆಕೆಂಡ್ ಒನ್ ದೇಶಭಕ್ತಿ, ಥರ್ಡ್ ಒನ್ ಧರ್ಮ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 6: ಸ್ವಾಮಿ ದಯಾನಂದ ಸರಸ್ವತಿಯವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಉತ್ತರ:
ಸ್ವಾಮಿ ದಯಾನಂದ ಸರಸ್ವತಿ ಅವರು 1824ರಲ್ಲಿ ಗುಜರಾತಿನ ಕಾತಾವಾಡದ ಟಂಕರಾ ಎಂಬಲ್ಲಿ ಜನಿಸಿದರು. ಪ್ರಶ್ನೆ ನಂಬರ್ 7. ಸ್ವಾಮಿ ದಯಾನಂದರ ದೃಷ್ಟಿಯಲ್ಲಿ ಧರ್ಮ ಎಂದರೇನು? ಉತ್ತರ: ಅವರ ದೃಷ್ಟಿಯಲ್ಲಿ ಇಸ್ಲಾಂ, ಕ್ರಿಶ್ಚಿಯನ್, ಪಾರಸಿಯಂತಹ ರಿಲಿಜಿಯನ್ಗಳು ಧರ್ಮವಾಗಿರದೆ ವ್ಯಕ್ತಿಯ ಕರ್ತವ್ಯಗಳು ಧರ್ಮವೆನಿಸಿತ್ತು ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 8. ಆರ್ಯ ಸಮಾಜದ ಉದ್ದೇಶವೇನು? ಉತ್ತರ: ಆರ್ಯ ಸಮಾಜದ ಉದ್ದೇಶವೇನೆಂದರೆ ಶೈಕ್ಷಣಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಪರಿವರ್ತನೆಗೆ ಕಾರಣವಾಗುವುದು ಎಂಬುದು ಉತ್ತರವಾಗಿದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 9. ದಯಾನಂದ್ ಅವರು ಜಾತಿ ವ್ಯವಸ್ಥೆಯ ನಿರ್ಮೂಲನೆಗೆ ಮುಂದಾಗಲು ಕಾರಣವೇನು? ಉತ್ತರ: ಜಾತಿ ವ್ಯವಸ್ಥೆಯು ಸಮಾಜ ವಿವಿಧ ಜನರಲ್ಲಿ ಏಕತೆಗಿರುವ ಪ್ರಬಲ ತೊಡಕೆಂದು ದಯಾನಂದರು ಭಾವಿಸಿದ್ದರು. ಜಾತಿಯ ಏಣಿ ಶ್ರೇಣಿಗಳನ್ನು ಸೃಷ್ಟಿಸುವ ಮೂಲಕ ಜನರ ನಡುವೆ ಅಂತರವನ್ನು ವೃದ್ಧಿಸುವುದೆಂಬುದು ಅವರ ನಂಬಿಕೆಯಾಗಿತ್ತು. ಇದರೊಡನೆ ಆ ಮಾನವೀಯ ಅಸ್ಪೃಶ್ಯತೆಗೆ ಜಾತಿ ವ್ಯವಸ್ಥೆ ಆಸ್ಪದ ಒದಗಿಸುವುದರಿಂದ ಏಕತೆ ಅಸಾಧ್ಯ ಎಂಬುದು ದಯಾನಂದರ ಅಭಿಪ್ರಾಯವಾಗಿತ್ತು. ಈ ಹೆಸರಿನಲ್ಲಿ ರಾಷ್ಟ್ರೀಯವಾದ ಅಂದರೆ ಜನರಲ್ಲಿ ಏಕತೆಯ ಭಾವನೆ ಮೂಡಬೇಕಾದರೆ ಜಾತಿ ವ್ಯವಸ್ಥೆ ನಿರ್ಮೂಲನೆಗೊಳ್ಳಬೇಕೆಂಬುದು ದಯಾನಂದರ ನಂಬಿದ್ದರು ಎಂಬುದು ಉತ್ತರವಾಗಿತ್ತು. ನಂಬರ್ 10. ಮತಾಂತರ ಎಂದರೇನು? ಉತ್ತರ: ಒಂದು ಮತದವರು ಅನ್ಯ ಮತದವರನ್ನು ತಮ್ಮ ಮತಕ್ಕೆ ಪರಿವರ್ತನೆಗೊಳಿಸಿಕೊಳ್ಳುವ ಪ್ರಕ್ರಿಯೆ ಮತಾಂತರವಾಗಿದೆ ಎಂಬುದು ಉತ್ತರವಾಗಿದೆ. ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಇವತ್ತಿನ ಕ್ಲಾಸ್ನಲ್ಲಿ ಇಷ್ಟು ಸಾಕು ಅಂತ ಹೇಳ್ತಾ, ಅದೇ ರೀತಿಯ ಮುಂದಿನ ಅಧ್ಯಾಯಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.